ಮಾಡಿದ ನನ್ನ ಪ್ರೀತಿಯ ರಾಜ ಎಲ್ಲಿದ್ದಾನೋ ಏನೋ. ಓಹೋ, ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ ಅವನು. ಈ ಬಸವೇಶ್ವರನಿಗೆ ಈಶ ದೇವಸ್ಥಾನ ಅಂದರೆ ಅವನಿಗೆ ತುಂಬ ಇಷ್ಟ. ಒಂದು ನಿಮಿಷ ಕಾದು ನೋಡಬೇಕು ನಾನು. ಹಾಯ್ ರೇಣುಕಾ, ಮಾರುತಿ ದೇವಸ್ಥಾನಕ್ಕೆಂದು ಹೊರಟಿರುವೆಯಾ? ನಡು, ನಾನು ದೇವಸ್ಥಾನಕ್ಕಾದ್ರೂ ಹೊರಡುತ್ತೇನೆ, ಧರ್ಮಸ್ಥಳಕ್ಕಾದ್ರೂ ಹೊರಡುತ್ತೇನೆ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು? ಮುಂದೆ ನಾನೇ ನಿನ್ನ ಕೈ ಹಿಡಿದು ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಭೂಪತಿ ಗಂಡು. ಈ ರೀತಿ ಮಾತನಾಡೋದು ಸರಿಯಲ್ಲ. ಬಂದ ಕಾರಣ ಏನಂತ ಮಗಳು ಮೊದಲು. ಬಂದ ಕಾರಣ ಹಿಂದೆ ಈ ಹಣ್ಣು ಕೈ ತಪ್ಪಿ ಹೋದ ಫಲದ ರುಚಿಯಲ್ಲ, ಈಗಲಾದರೆ ಸವಿಬೇಕೆಂದು ಬಂದಿರುವನು ಹಂಬಲಿಸಿ ಪಾಟೀಲ. ಮುಚ್ಚನೆನ ಬಾಯ್ನ, ನನ್ನನ್ನು ಮುಟ್ಟೋದಕ್ಕೆ ಅದು ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿದು. ಹಾಗೇನಾದ್ರೂ ಪ್ರಯತ್ನ ಪಟ್ಟು ನೀನು ನನ್ನನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನಿನ್ನ ರುಂಡ ಚಂಡಾಡಬೇಕಾದಿತ್ತು. ಎತ್ತರ ಈಗ ನಿನ್ನ ಸೀಲವೇ ಸಮಾಧಿ. ಮೊದಲು ಬಿಡು ಶ್ರೀಮಂತ ಮೊದಲು ಬಿಡು ಶ್ರೀಮಂತ ಕುಮಾರಿಯನ್ನು. ನನ್ನ ಪ್ರೇಮ ಸಂಬಂಧದಲ್ಲಿ ಅಡ್ಡ ಬಂದ ಯಾರೋ ನೀನು ಬಡಬಿಕಾರಿ. ಲೇ ಸಂಪತ್, ನಿನ್ನನ್ನು ಮುಂದಿನ ಪ್ರವೇಶದಲ್ಲಿ ನೋಡಿಕೊಳ್ಳುತ್ತೇನೆ ಮಗ. ಅಂದದ ಹೆಣ್ಣೆ, ಬಂದದ ಹೆಣ್ಣೆ, ಮಲಗಿರುವ ಕಾಳಿಂಗದ ಸರ್ಪದ ಎಡೆಯನ್ನು ತುಳಿದು ತಪ್ಪು ಮಾಡಿಬಿಟ್ರಿ. ಇದನ್ನು ಮುಂದಿನ ಪ್ರವೇಶದ ತೋರಿಸುತ್ತೇನೆ. ಈಗ ನನಗೀಗ ಟೈಮ್ ಇಲ್ಲ, ಬರ್ತೇನೆ. ಹೋಗಲೇ ಪಾಟೀಲ, ಹೋಗು. ನಿನ್ನಂತವ್ರು ನನ್ನಂತವ್ರು ನೋಡಿಕೊಳ್ಳೋಕೆ ಸಾಧ್ಯವಿಲ್ಲ. ಸಂಪತ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ನನ್ನ ಪಾಲಿನ ದೇವರು ನೀವು. ನಿಂತ್ಕೊಳ್ಳಿ ಮೇಡಮ್. ಯಾಕೆ? ನಾನು ನಿಮ್ಮ ಹತ್ರ ಒಂದು ವಿಷಯವನ್ನು ಹೇಳಬೇಕಿತ್ತು. ಏನದು? ಅದು ಮೇಡಮ್, ನೀವು ಅಂದರೆ ನನಗೆ ತುಂಬ ಇಷ್ಟ. ಸಂಪತ್, ಏನಂತ ಮಾತನಾಡ್ತಾ ಇದ್ಯಾ ನೀ ನನಗೆ? ಮೇಡಮ್, ನಿಮ್ಮನ್ನು ಪಡೆಯೋದಕ್ಕೆ ನಿಮ್ಮಣ್ಣನಿಗೆ ನಾನು ಸಾಕಷ್ಟು ಹೆಲ್ಪ್ ಮಾಡಿದ್ದೇನೆ. ಏನು ಹೆಲ್ಪ್ ಮಾಡಿದ್ಯಾ? ನಿಮ್ಮಣ್ಣನವರು ಹೇಳಿದಂತೆ ನನ್ನ ಹಿರಿಯಣ್ಣ ಸತ್ಯವಂತನ ತಲೆಯಲ್ಲಿ, ಹಾಗೆ ನನ್ನ ಕಿರಿಯಣ್ಣ ಜಮದಗ್ನಿಯ ನಡುವೆ, ನನ್ನ ಅಣ್ಣ ಹತ್ತಿಗೆಯರ ನಡುವೆ ಸಂಶಯದ ಬೀಜ ಬಿತ್ತಿ ನನ್ನ ಅಣ್ಣ ಹತ್ತಿಗೆಯರನ್ನು ಮನೆಯಿಂದ ಹೊರಗೆ ಹಾಕಿಸಿದ್ದೇನೆ. ಓಹೋ, ಗನಂದಾರ ಕೆಲಸವನ್ನೇ ಮಾಡಿಬಿಟ್ಟಿದ್ದೀಯಾ ನೀನು. ಅಲ್ಲ, ಈಗ ಸ್ವಂತ ನಿನ್ನ ಅಣ್ಣನನ್ನೇ ಹೊರಗೆ ಹಾಕಿದ್ದೀಯಾ. ಈ ರೀತಿ ಕೆಲಸವನ್ನು ಮಾಡಿದ್ದೀಯಲ್ಲ, ಮುಂದೆ ನನ್ನನ್ನು ಮದುವೆ ಆದ ಮೇಲೆ ಮತ್ತೊಬ್ಬರನ್ನು ತಂದು ನನ್ನ ಮಕ್ಕಳೆಲ್ಲ ಮಲಗಿಸೋದಕ್ಕೆ ಪ್ರಯತ್ನ ಪಡುವ ಮೂರ್ಖ ನೀನು. ಮೇಡಮ್, ಏನು ಮಾತನಾಡುತ್ತಿರುವಿರಿ ನೀವು? ಮುಚ್ಚ ನಿನ್ನ ಬಾಯ್ನ. ನಾನು ಈಗಾಗಲೇ ಇಷ್ಟಪಟ್ಟು ಅಗ್ನಿಯನ್ನು ಪ್ರೀತಿಸ್ತಾ ಇದ್ದೇನೆ. ಮದುವೆ ಆಗುವುದಾದ್ರೆ ಅವರನ್ನೇ ಬಿಟ್ಟು ಈ ಸಮಾಜದಲ್ಲಿ ಕನ್ಯತ್ವವನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನ ಬರ್ತೇನೆ. ಅಯ್ಯೋ ದೇವರೇ, ಇವಳು ನನ್ನ ಅಣ್ಣ ಜಮದಗ್ನಿ ಪ್ರೇಯಸಿ. ನಾನು ಎಂತ ತಪ್ಪು ಮಾಡಿದೆ? ಇವಳನ್ನು ಪ್ರೀತಿಸಿ ಮದುವೆ ಆಗಬೇಕೆಂಬ ಹಂಬಲದಿಂದ ನನ್ನ ಅಣ್ಣ ಹತ್ತಿಗೆಯರನ್ನು ಮನೆಯಿಂದ ಹೊರಗೆ ಹಾಕಿಸಿ, ಈಗಲೇ ಹೋಗಿ ನನ್ನ ಅಣ್ಣ ಹತ್ತಿಗೆಯರು ಎಲ್ಲಿದ್ದಾರೆಂದು ಹುಡುಕಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನೆ.